ಜೈ ಹಿಂದ್. ಇವತ್ತು ನಾವು SSC GD 2024 ಎಕ್ಸಾಮ್ಗೆ ಸಂಬಂಧಿಸಿದ ಹಾಗೆ ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳನ್ನ ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. SSC GD 2024 ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ ಫಿಸಿಕಲ್ ಡೇಟ್ ಇರುವಂತದ್ದು ಅನೌನ್ಸ್ ಆಗಿದೆ. ಫಿಸಿಕಲ್ ಡೇಟ್ 2024 23 ಸೆಪ್ಟೆಂಬರ್ ದಿಂದ ನಿಮ್ಮ ಫಿಸಿಕಲ್ ಗಳು ಸ್ಟಾರ್ಟ್ ಆಗ್ಲಿಕ್ಕೆ ಹೋಗ್ತಾ ಇದ್ದಾವೆ. ಇದಕ್ಕೆ ಸಂಬಂಧಿಸಿದ ಹಾಗೆ ಇನ್ನೂವರೆಗೂ ಅಫಿಸಿಯಲಿ ಯಾವುದೇ ರೀತಿ ಇರುವಂತಹ ಒಂದು ನೋಟಿಸ್ ಜಾರಿ ಆಗಿಲ್ಲ. ಆದ್ರೂ ಕೂಡ ಇಲ್ಲಿ ಬಂದಿರುವಂತಹ ನಿನ್ನೆ ನಾನು ಒಂದು ವಿಡಿಯೋ ಮಾಡಿದ್ದೆ, ನಿಮ್ಮ ಫಿಸಿಕಲ್ ಇರುವಂತದ್ದು 23 ಸೆಪ್ಟೆಂಬರ್ ದಿಂದ ಪ್ರಾರಂಭವಾಗ್ತಾವ ಅಂತ ಹೇಳಿ. ಸೊ ಅದು ನಿಜ ಇರ್ತಕ್ಕಂಥದ್ದಿದೆ, ಫೇಕ್ ಅಂತ ಹೇಳಿ ಎಲ್ಲೂ ಕೂಡ ಅನಿಸ್ತಾ ಇಲ್ಲ. ಅದ್ರ ಸಲುವಾಗಿ 29ರಿಂದ ನಿಮ್ಮ ಫಿಸಿಕಲ್ ಸ್ಟಾರ್ಟ್ ಆಗ್ತಾ ಇದಾವೆ. ಫಿಸಿಕಲ್ ಗೆ ತಯಾರನ್ನ ನಡೆಸ್ರಿ. ಅದ್ರ ಜೊತೆಗೆ ಫೈನಲ್ ರಿಸಲ್ಟ್ ಇರ್ತಕ್ಕಂಥದ್ದು ಯಾವಾಗ ಬರುತ್ತೆ? SSC GD 2024 ಫೈನಲ್ ರಿಸಲ್ಟ್ ಇರುವಂತದ್ದು ಡಿಸೆಂಬರ್ 2024. ಈ ಒಂದು ವರ್ಷದ ಕೊನೆಯದಲ್ಲಿ ನಿಮ್ಮ SSC GD ಯ ಫೈನಲ್ ರಿಸಲ್ಟ್ ಕೂಡ ಬರ್ತಾ ಇದೆ. ಸೊ ಏನೆಲ್ಲ ಇರ್ತೈತಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡೋಣ. ಅದ್ರ ಜೊತೆಗೆ ಫೈನಲಿ ಲಾಸ್ಟ್ ದಲ್ಲಿ ನಮ್ಮ ಕರ್ನಾಟಕದ ಫೈನಲ್ ಕಟ್ ಆಫ್ ಎಷ್ಟು ಆಗಬಹುದು ಅನ್ನೋದು ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ ನಾಳೆ ದಿನ ಅಂತಂದ್ರೆ 5 ಸೆಪ್ಟೆಂಬರ್ 2024 ಈ ದಿನಾಂಕದಿಂದ ಮತ್ತೆ ಹೊಸದಾಗಿರುವಂತಹ SSC GD 2025 ಕಾಲ್ ಫಾರ್ಮ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಅಪ್ಲಿಕೇಶನ್ಸ್ ಸ್ಟಾರ್ಟ್ ಆಗ್ಲಿಕ್ಕೆ ಹೋಗ್ತಾ ಇದಾವೆ. ನಾಳೆ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ, ಎಷ್ಟು ವೇಕೆನ್ಸಿಗಳಿದಾವೆ, ಆಮೇಲೆ ಎಲ್ಲಿಂದ ಎಲ್ಲಿವರೆಗೆ ನಾವು ಅಪ್ಲಿಕೇಶನ್ಸ್ ಗಳನ್ನ ಸಲ್ಲಿಸಬಹುದು, ಅದೆಲ್ಲ ಡಿಟೇಲ್ ಆಗಿ ನಾಳೆ ಒಂದು ವಿಡಿಯೋ ಇರ್ತಕ್ಕಂಥದ್ದು ನಿಮ್ಗೆ ಸಿಗುತ್ತೆ. ಆ ವಿಡಿಯೋನ ಮಾಡಿ ಹಾಕ್ತೇನೆ ನಾನು. ಸೊ ಅದಕ್ಕೋಸ್ಕರ ಒಂದ್ ಸ್ವಲ್ಪ ವೇಟ್ ಮಾಡ್ರಿ. ಅದ್ರ ಜೊತೆಗೆ ಎಲ್ಲ ಈ ರೀತಿ ಇರುವಂತಹ ವಿಡಿಯೋಸ್ ಗಳ ನೋಟಿಫಿಕೇಶನ್ಸ್ ಗಳಾಗಿರ್ಬಹುದು ಅಥವಾ ವಿಡಿಯೋಸ್ ಗಳ ಮಾಹಿತಿಯನ್ನ ಪಡ್ಕೊಳ್ಳಿಕ್ಕೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಅದ್ರ ಜೊತೆಗೆ ಬೆಲ್ ಐಕನ್ ಅನ್ನು ಸಹ ಕ್ಲಿಕ್ ಮಾಡಿ ಇಟ್ಕೊಳ್ರಿ. ಇದರಲ್ಲಿ ನಾವು ಸಂಪೂರ್ಣವಾಗಿರುವಂತಹ ಈ ಒಂದು ಟಾಪಿಕ್ಸ್ ಗಳನ್ನ ಇವುಗಳ ಬಗ್ಗೆ ಚರ್ಚೆನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗ್ರಿ. ಫಸ್ಟ್ ಆಫ್ ಆಲ್ SSC GD ಯ ಒಂದು ಎಲ್ಲ ಅವುಗಳನ್ನ ಡಿಸ್ಕಷನ್ ಮಾಡೋದಕ್ಕಿಂತ ಮುಂಚೆ SSC GD 2025 ಅಂತಂದ್ರೆ ನಾಳೆಯಿಂದ ಏನು ನಿಮ್ದು SSC GD ಹೊಸದಾಗಿ ಕಾಲ್ಫಾರ್ಮ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಅದರಲ್ಲಿ ಮಿನಿಮಮ್ ಇಲ್ಲಾಂದ್ರೂ 25ರಿಂದ 30,000 ವೇಕೆನ್ಸಿಗಳು ಇದ್ದೇ ಇರ್ತವೆ. ಈ ಸಲ ಕೈ ತಪ್ಪಿಸಿ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ 25ರ ವೇಕೆನ್ಸಿ ಇದು 24ರ ಒಳಗ ಆಗ್ತಾ ಇದೆ ಅಂತಂದ್ರೆ 2025ರಲ್ಲಿ ಯಾವುದೇ ರೀತಿ ಇರುವಂತ ಕಾಲ್ಫಾರ್ಮ್ ಆಗೋದಿಲ್ಲ. SSC GD ಗೆ ನಿಮ್ಮ ಕನಸು SSC GD ಆಗ್ಬೇಕಾಗಿದೆ, ಆಮೇಲೆ ನನಗೊಂದು ಗೌರ್ಮೆಂಟ್ ಜಾಬ್ ಬೇಕಾಗಿದೆ ಅಂತ ನಿಮ್ಗೆ ಅನ್ಸಿತ್ತು ಅಂತಂದ್ರೆ ಈ ಒಂದು ವೇಕೆನ್ಸಿಗಳಿಗೆ ಫೈಟ್ ಮಾಡ್ರಿ, ಒಳ್ಳೆ ರೀತಿಯಿಂದ ಪ್ರಿಪರೇಷನ್ ಮಾಡ್ರಿ. SSC GD 2025ರ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ಗೋಸ್ಕರ ನಮ್ಮಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ಕೋರ್ಸ್ ಅವೈಲೇಬಲ್ ಐತಿ, ಕನ್ನಡ ಭಾಷೆಯಲ್ಲಿದೆ. ಎಲ್ಲವುಗಳು ಕೂಡ ನಿಮ್ಗೆ ಕನ್ನಡದಲ್ಲಿ ಕ್ಲಾಸಸ್ ಗಳು ಸಿಗ್ತಾ ಇದಾವೆ. ಇದರಲ್ಲಿ GK, ಮ್ಯಾಥ್ಸ್, ರೀಸನಿಂಗ್ ಮತ್ತು ಇಂಗ್ಲಿಷ್ ಇವು ಎಲ್ಲ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್ ಇರ್ತಾವೆ. ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಅವಾಗ ನೀವು ನೋಡಬಹುದು ಕ್ಲಾಸಸ್ ಗಳನ್ನ. ಒಂದು ಟೈಮ್ ಟೇಬಲ್ ಕೊಟ್ಟಿರ್ತೇವೆ, ಯಾವ ಕ್ಲಾಸ್ ಎಷ್ಟು ಗಂಟೆ ನೋಡ್ಬೇಕು, ಎಷ್ಟು ರಿವಿಷನ್ ಮಾಡ್ಬೇಕು, ಎಲ್ಲ ಸಂಪೂರ್ಣ ಮಾಹಿತಿ ನಿಮ್ಗೆ ಈ ಒಂದು ಪ್ಯಾಕೇಜ್ ದಲ್ಲಿ ಸಿಗ್ತಾ ಇದೆ. ಇದರಲ್ಲಿ ಎಲ್ಲ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್, PDF ನೋಟ್ಸ್ ಇರ್ತಾ ಇದೆ, ಮಾಕ್ ಟೆಸ್ಟ್ ಗಳನ್ನ ಕೊಡ್ತಾ ಇದೇವಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳನ್ನ ಕೊಡ್ತಾ ಇದೇವಿ, ಆಮೇಲೆ ಪ್ರಾಪರ್ ಆಗಿರುವಂತಹ ಗೈಡೆನ್ಸ್ ಕೂಡ ಈ ಒಂದು ಪ್ಯಾಕೇಜ್ ದಲ್ಲಿ ನಿಮಗೆ ಸಿಗ್ತಾ ಇದೆ. ಇದು ಓನ್ಲಿ ಎಷ್ಟು ರೂಪಾಯಿದಲ್ಲಿ ಸಿಗ್ತಾ ಇದೆ ನಿಮ್ಗೆ? ಫೀಸು ಓನ್ಲಿ 600 rupees ದಲ್ಲಿ ಸಿಗ್ತಾ ಇದೆ. 600 ರೂಪಾಯಿ ಒಂದ್ ಸಲ ನೀವು ಪೇ ಮಾಡಿದ್ರೆ ಸಾಕು. ಕಂಪ್ಲೀಟ್ ಎಲ್ಲ ಚಾಪ್ಟರ್ ವೈಸ್, ಸಬ್ಜೆಕ್ಟ್ ವೈಸ್ ಎಲ್ಲ ಕ್ಲಾಸಸ್ ಗಳು ನಿಮ್ಗೆ ಮತ್ತು PDF ನೋಟ್ಸ್ ಗಳು ಈ ಒಂದು ಪ್ಯಾಕೇಜ್ ಅಲ್ಲಿ ಸಿಗ್ತಾ ಇದೆ. ಇದನ್ನ ಪಡ್ಕೋಬೇಕು ಅಂತಂದ್ರೆ ನೀವು ನಮ್ಗೆ ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು. 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ, ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ರಿ. ಬೇಗನೆ ಜಾಯಿನ್ ಆಗ್ರಿ. ಯಾಕಂತಂದ್ರ ಕಾಂಪಿಟೇಷನ್ ಬಹಳ ಟಫ್ ಇದೆ ಈ ಸಲ. ಮತ್ತೆ SSC GDದು ನೀವು 100+ ಮಾಡುವಂತಹ ಒಂದು ಟಾರ್ಗೆಟ್ ಇಟ್ಕೋಬೇಕಾಗುತ್ತೆ. ಅಂದಾಗಲೇ ಮಾತ್ರ ನಿಮ್ಮ SSC GD ಕನಸು ನನಸಾಗುವಂತಹ ಸಾಧ್ಯತೆ ಇದೆ. ಅದ್ರ ಸಲುವಾಗಿ ಈಗಲಿಂದಲೇ ಮಾಡ್ತಾ ಹೋಗ್ಬೇಕು ನೀವು. ಇನ್ನ 1 ತಿಂಗಳು ಐತಿ ಎಕ್ಸಾಮ್, ಅವಾಗ ನಾ ಮಾಡ್ತೀನಿ ಅಂತಂದ್ರೆ ಆಗೋದು ಅಲ್ಲ ಅದು. ಅದ್ರ ಸಲುವಾಗಿ ಈಗಲಿಂದಲೇ ಪ್ರಿಪರೇಷನ್ ಅನ್ನ ಮಾಡಿ ಬಹಳಷ್ಟು ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ಈಗ ಇಲ್ಲಿ ಕೆಲವೊಂದಿಷ್ಟು ಮಾಹಿತಿ ಇರ್ತಕ್ಕಂಥದ್ದು ನಿಮ್ ಜೊತೆಗೆ ನಾನು ಹಂಚ್ಕೊಳ್ಲಿಕ್ಕೆ ಹೋಗ್ತಾ ಇದ್ದೀನಿ. ಏನು ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ಫೈನಲ್ ರಿಸಲ್ಟ್ ಡೇಟ್ ಈಗಾಗಲೇ ನಿಮ್ಗೆ ಹೇಳಿದೆ. ಫೈನಲ್ ರಿಸಲ್ಟ್ ಡೇಟ್ ಇರುವಂತದ್ದು ಡಿಸೆಂಬರ್ ದಲ್ಲಿ ಬರ್ತಾ ಇದೆ, ಡಿಸೆಂಬರ್ 2024ರಲ್ಲಿ. ಈಗ ಒಂದು ನೋಡ್ರಿ, ಮೊದ್ಲು ಏನಾಗ್ತಿತ್ತು ಅಂತಂದ್ರೆ SSC GDದಲ್ಲಿ ಫಸ್ಟ್ ಇರುವಂತದ್ದು ಫಿಸಿಕಲ್ ಕಟ್ ಆಫ್ ನಮ್ಗೆ ದೊರಕ್ತಾ ಇತ್ತು. ಯಾವ ರೀತಿ ಈ ಸಲ ಫಿಸಿಕಲ್ ಕಟ್ ಆಫ್ ಇದೆ ಅದು ನಮಗೆ ಫಸ್ಟ್ ಸಿಗ್ತಾ ಇತ್ತು. ಇದಾದ್ಮೇಲೆ ಫಿಸಿಕಲ್ ಆಗ್ತಿತ್ತು, ಆಮೇಲೆ ಮೆಡಿಕಲ್ ಕಟ್ ಆಫ್ ಅಂತ ಹೇಳಿ ಒಂದ್ ಬರ್ತಾ ಇತ್ತು. ಮೆಡಿಕಲ್ ಕಟ್ ಆಫ್
ಮೆಡಿಕಲ್ ಕಟ್ ಆಫ್ ನೆಕ್ಸ್ಟ್ ಬರ್ತಾ ಇತ್ತು ನಮ್ಗೆ, ಹೌದಾ. ಇದಾದ್ಮೇಲೆ ಏನು ಅಂತಂದ್ರೆ ಫೈನಲ್ ಕಟ್ ಆಫ್ ಬರ್ತಾ ಇತ್ತು, ಫೈನಲ್ ಕಟ್ ಆಫ್. ಈ ರೀತಿ 3 ಕಟ್ ಆಫ್ ಮಾರ್ಕ್ಸ್ ಗಳು ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇತ್ತು ಎಸ್ ಎಸ್ ಸಿ ಜಿ ಡಿದಲ್ಲಿ. ಬಟ್ ಈ ಸಲ ನನಗನ್ಸೋ ಮಟ್ಟಿಗೆ ಏನು ಅಂತಂದ್ರೆ ಇದು ಫಿಸಿಕಲ್ ಕಟ್ ಆಫ್ ಅಂತೂ ಈಗಾಗಲೇ ನಮ್ಗೆ ಸಿಕ್ಕೈತಿ. ಈಗ ಫಿಸಿಕಲ್ ದಲ್ಲಿ ನೋಡ್ರಿ, ಇದೇನು ಫಿಸಿಕಲ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ 23ನೇ ತಾರೀಕಿನಿಂದ. ಸೊ ಈ ಫಿಸಿಕಲ್, ಮೆಡಿಕಲ್ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮೂರು ಇರ್ತಕ್ಕಂಥದ್ದು ಒಟ್ಟಿಗೆ ಆಗುವುದರಿಂದ ಈಗ ನಮಗೆ ಮೆಡಿಕಲ್ ಕಟ್ ಆಫ್ ಇರ್ತಕ್ಕಂಥದ್ದು ನೋಡ್ಲಿಕ್ಕೆ ಸಿಗೋದಿಲ್ಲ. ಮೆಡಿಕಲ್ ಕಟ್ ಆಫ್ ನೋಡಕ್ ಸಿಗಂಗಿಲ್ಲ. ಡೈರೆಕ್ಟ್ ಆಗಿ ನಮ್ಗೆ ಫೈನಲ್ ಕಟ್ ಆಫ್ ನ ಸಿಗ್ತಾ ಇದೆ. ಫೈನಲ್ ಕಟ್ ಆಫ್ ನ ನಮ್ಗೆ ಕೊಡ್ತಾರೆ ಈ ಸಲ. ಹಾಗಾದ್ರೆ ಫಿಸಿಕಲ್ ಯಾರಿಗೆಲ್ಲ ಫಿಸಿಕಲ್ ಫಿಟ್ ಆಗ್ತೀರಿ ಅವ್ರಿಗೆ ಮೆಡಿಕಲ್ ಮಾಡಿಸ್ತಾರೆ. ಮೆಡಿಕಲ್ ಫಿಟ್ ಆಯ್ತು ಅಂತಂದ್ರೆ ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇವೆಲ್ಲ ಒಟ್ಟಿಗೆನ ಆಗ್ತಾವ ಈ ಸಲ. ಎಷ್ಟು ಜನರಿಗೆ ಈಗ ಫಿಸಿಕಲ್ ಗೆ ಕಾಲ್ಫಾರ್ಮ್ ಆಗೈತಿ, ಲಿಸ್ಟ್ ಒಳಗೆ ಹೆಸರು ಐತಿ, ಅವ್ರ ಎಲ್ಲಾರ್ದು ಇದೆಲ್ಲ ಆಗುತ್ತೆ. ನೀವು ಎಲ್ಲಾನು ಪಾಸ್ ಆಗ್ತಾ ಹೋದ್ರೆ ಅಂತಂದ್ರ, ಉದಾಹರಣೆಗೆ ಎಲ್ಲರೂ ಪಾಸ್ ಆಗ್ತಾ ಹೋದ್ರ ಅಂತಂದ್ರ ಫಿಸಿಕಲ್, ಮೆಡಿಕಲ್, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಮೇಲೆ ಒಂದು ಕಟ್ ಆಫ್ ಬಿಡ್ತಾರೆ. ಎಷ್ಟು ಜನ ಪಾಸ್ ಆಗಿದ್ದಾರೆ, ಇಷ್ಟೆಲ್ಲ ಕ್ವಾಲಿಫೈ ಮಾಡಿದ್ದಾರೆ. ಸೊ ಅದು ಏನು ಅಂತಂದ್ರೆ ಫೈನಲ್ ಕಟ್ ಆಫ್ ನಮ್ಗೆ ಆಗುತ್ತೆ. ಓಕೆ, ಈ ರೀತಿ ಇರ್ತಕ್ಕಂಥದ್ದು ಆಗುವಂತ ಸಾಧ್ಯತೆ ಐತಿ ಈ ಸಲ. ಇದಾದ್ಮೇಲೆ ನೆಕ್ಸ್ಟ್ ಈಗ ಫೈನಲಿ ನಾವು ನೋಡೋದು ಏನು ಅಂತಂದ್ರೆ ಕರ್ನಾಟಕದ ಕಟ್ ಆಫ್ ಇರ್ತಕ್ಕಂಥದ್ದು ಎಷ್ಟು ಆಗ್ಬಹುದು ಈ ಸಲ. ಫಿಸಿಕಲ್ ಕಟ್ ಆಫ್ ನೋಡಿನ ಬಹಳಷ್ಟು ಏನು ಅಂತಂದ್ರೆ ನಮಗೂ ಒಂದು ವಿಚಿತ್ರ ಆಯ್ತು. ಏನು ಅಂತಂದ್ರೆ ವಿಚಿತ್ರ ಅನ್ನೋದಕ್ಕೆ ಏನಿಲ್ಲ, 50% ಇದೆ. ಅದು 50% ಕಟ್ ಆಫ್ ಇರ್ತಕ್ಕಂಥ ನಿಂತೈತಿ. 50 ಅಂತಂದ್ರೆ ಏನ್ ಬಹಳ ಆಗ್ಲಿಲ್ಲ ಅದು. ಅಷ್ಟು ಮಾಮೂಲಿ ಇರ್ತಕ್ಕಂಥದ್ದು ನೀವು ಮಾಡ್ಲೇಬೇಕಾಗತ್ತೆ. ಎಸ್ ಎಸ್ ಸಿ ಜಿ ಡಿದಲ್ಲಿಯೂ ಕೂಡ ಈಗ ಬಹಳಷ್ಟು ಜನರು ಏನು ಅಂತಂದ್ರೆ ಬರೇ 10th ಪಾಸ್ ಆದವರು, PUC ಪಾಸ್ ಆದವ್ರು ಬರ್ತಾ ಇಲ್ಲ. ಈಗ ಇಲ್ಲಿ ಡಿಗ್ರಿ ಆಗಿರ್ತಕ್ಕಂಥವ್ರು, ಇಂಜಿನಿಯರಿಂಗ್, ಅವ್ರು ಇವ್ರು ಮೆಡಿಕಲ್ ಆದವರು, ಸೊ ಅಂತ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಒಂದು ಜಾಬ್ಗೆ ಫೈಟ್ ಮಾಡ್ತಾ ಇದ್ದಾರೆ. ಯಾಕ ಅಂತಂದ್ರೆ ನಮಗೆ ಒಂದು ಸೆಕ್ಯೂರ್ ಆಗಿರುವಂತಹ ಗೌರ್ಮೆಂಟ್ ಜಾಬ್ ಬೇಕು ನಮ್ಮ ಜೀವನವನ್ನ ನಡೆಸಲಿಕ್ಕೆ. ಸೊ ಹಾಗಾಗಿ ಎಲ್ಲರೂ ಕೂಡ ಇದಕ್ಕೆ ಫೈಟ್ ಮಾಡ್ತಾ ಇದ್ದಾರೆ. ಅದ್ರ ಸಲುವಾಗಿ ಕಟ್ ಆಫ್ ಮುಂದೆ ಹೆಚ್ಚಾಗೋದು ಗ್ಯಾರಂಟಿ. ಮೊದಲಿತ್ತು ಅದು ಏನು ಅಂತಂದ್ರೆ 10th ಪಾಸ್ ಆಗಿರ್ತಕ್ಕಂಥವ್ರು ಒಂದ್ ಸ್ವಲ್ಪ ಓದಾಕ್ ಬರ್ಯಾಕ್ ಬರಂಗಿಲ್ಲ ಅಂತವ್ರು ಒಂದ್ ಸ್ವಲ್ಪ ಓದಿ ಮಾಡಿ ಎಸ್ ಎಸ್ ಸಿ ಜಿ ಡಿ ಮಾಡ್ಕೊಂಡು ಫಿಸಿಕಲ್ ಮಾಡ್ಕೊಂಡು ಹೋಗ್ತಿದ್ರು. ಬಟ್ ಈಗ ಹಂಗಿಲ್ಲ. ಯಾರು ಓದುತ್ತಿರ್ತಾರೆ, ಯಾರು ಓದೋದ್ರೊಳಗೆ ಶಾನೆ ಇದಾರೆ, ಅವರು ಅಂತವ್ರು ಕೂಡ ಫೈಟ್ ಮಾಡ್ತಾ ಇದಾರೆ. ಅವರು ಕೂಡ ಫಿಸಿಕಲ್ ಮಾಡ್ಕೊಳ್ಲಿಕ್ಕೆ ಟ್ರೈ ಮಾಡ್ತಾರ, ಫಿಸಿಕಲ್ ಮಾಡ್ತಾರ ಅವರು ಕೂಡ. ಸೊ ಹಾಗಾಗಿ ಫಿಸಿಕಲ್ ಹೆಚ್ಚು ಇಲ್ಲಿ ಇನ್ನು ಕಟ್ ಆಫ್ ಇರ್ತಕ್ಕಂಥದ್ದು ಹೆಚ್ಚು ಹೋಗ್ತಾ ಇದೆ. ಈಗ ಇನ್ನೊಂದು ವಿಷಯ ಏನು ಅಂತಂದ್ರೆ ಎಸ್ ಎಸ್ ಸಿ ಜಿ ಡಿಯ ಇದು ಒಂದು ನೋಟಿಸ್ ಬಂದಿತ್ತು. ಏನು ಅಂತಂದ್ರೆ ಎಲ್ಲೆಲ್ಲಿ ಫಿಸಿಕಲ್ ನಡಿತೈತೆ ಅಂತ ಹೇಳಿ ಇಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು. ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಆಗುತ್ತೆ ಅಂತ ಹೇಳಿ. ಓಕೆ, ಸೊ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಫಿಸಿಕಲ್ ನಡಿತೈತಿ ಅನ್ನೋದು ಇಲ್ಲಿ ಒಂದು ಲಿಸ್ಟ್ ಇರ್ತಕ್ಕಂಥದ್ದು ಕೂಡ ನಿಮ್ಗೆ ಸಿಕ್ಕೈತಿ. ಇಲ್ಲಿ ನೋಡಿ, ಇಲ್ಲಿ ಕರ್ನಾಟಕದೊಳಗಿದೆ. ಕರ್ನಾಟಕದಲ್ಲಿ 4 ಕಡೆ ಫಿಸಿಕಲ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಒಂದು BSF ಇದೆ, ಇನ್ನೊಂದು CRPF ಇದೆ, ಇನ್ನೊಂದು ITBP, ಇನ್ನೊಂದು CISF. BSF ಇರ್ತಕ್ಕಂಥದ್ದು ಇದು BSF ಬೆಂಗಳೂರದಲ್ಲಿದೆ. ಇಲ್ಲಿ ನೀವು ಡಿಟೇಲ್ ಆಗಿ ನೋಡ್ಬೋದು. CRPF ಇದು ಕೂಡ ಬೆಂಗಳೂರದಲ್ಲಿದೆ. ITBP ಬೆಳಗಾಂದಲ್ಲಿ. CISF ಇದು ಮೈಸೂರದೊಳಗೆ ಐತಿ. ಸೊ ಈ 4 ಕಡೆನೂ ಕೂಡ ಹೋದ್ ಸಲ ಏನು 4 ಕಡೆ ಆಗಿತ್ತು, ಈ ಸಲನೂ ಕೂಡ 4 ಸ್ಥಳಗಳಲ್ಲಿ ನಿಮ್ಮ ಫಿಸಿಕಲ್ ಇರ್ತಕ್ಕಂಥದ್ದು ನಡಿತೈತಿ. ಇದು ನಮ್ಮ ಕರ್ನಾಟಕದೊಳಗಿರುವಂತಹ ಸೆಂಟರ್ಸ್ ಗಳು 4 ಇದಾವೆ. ಫಿಸಿಕಲ್ ನಡೆಯುವಂತಹ 4 ಸೆಂಟರ್ಸ್ ಗಳು, ಎಲ್ಲಾ ಸೆಂಟರ್ಸ್ ಗಳು ಇರ್ತಕ್ಕಂಥದ್ದು ಈಗಾಗಲೇ ನಿಮ್ಗೆ ಕೊಟ್ಟಿದ್ದಾರೆ. ಇದೇ ಸೆಂಟರ್ ದಲ್ಲಿ ಫಿಸಿಕಲ್ ಆಮೇಲೆ ಮೆಡಿಕಲ್ ಇರ್ತಕ್ಕಂಥದ್ದು ಒಂದ್ ಸ್ವಲ್ಪ ಅಲ್ಲಿ ಅಕ್ಕಪಕ್ಕದೊಳಗಿರುವಂತಹ ಮೆಡಿಕಲ್ ಇದು ವೆರಿಫಿಕೇಶನ್ಗೆ ಅಥವಾ ಮೆಡಿಕಲ್ ಟೆಸ್ಟ್ಗೆ ನಿಮ್ದು ಬೇರೆ ಕಡೆ ಹಾಕಬಹುದು. ಇಲ್ಲ ಅಂತಂದ್ರೆ ಆಲ್ಮೋಸ್ಟ್ ಇರ್ತಕ್ಕಂಥದ್ದು ಇದರಲ್ಲಿ ನಿಮಗೆ ಎಲ್ಲವೂ ಕೂಡ ಸಿಗುತ್ತೆ. ರೈಟ್, ಈಗ ಫೈನಲ್ ಗೆ ಬರೋಣ ನಾವು. ಫೈನಲ್ ಏನು ಅಂತಂದ್ರೆ ಈ ಸಲ ಫೈನಲ್ ಕಟ್ ಆಫ್ ಎಸ್ ಎಸ್ ಸಿ ಜಿ ಡಿ ಏನ್ ಆಗ್ಬಹುದು ಅಂತ ಹೇಳಿ. ಇದು ಏನು ಅಂತಂದ್ರೆ ಇದು ಫಿಸಿಕಲ್ ಕಟ್ ಆಫ್. ಈಗಾಗಲೇ ನಾನು ನಿಮ್ಗೆ ಹೇಳಿದ್ದೆ ಫಿಸಿಕಲ್ ಕಟ್ ಆಫ್ ಇದು ಇದೆ. ಫಿಸಿಕಲ್ ಗೆ ಎಷ್ಟೆಷ್ಟು ಮಾರ್ಕ್ಸ್ ಗಳು ಬಂದಾವ ಅಂತ ಹೇಳಿ. ಇದು ಮೇಲ್ ಕ್ಯಾಂಡಿಡೇಟ್ಸ್ ಇದೆ, ಆಮೇಲೆ ಇದು ಫಿಮೇಲ್ ಕ್ಯಾಂಡಿಡೇಟ್ಸ್. ಮೇಲ್ ಕ್ಯಾಂಡಿಡೇಟ್ಸ್ ಜನರಲ್ ಮೆರಿಟ್ 81 ಇದೆ ಪಾಯಿಂಟ್ ಸಮಥಿಂಗ್. ಇದು 76, ಇದು 78, ಇದು 73. SC ST 80 ಇದೆ. ಈಗ ಇದರಲ್ಲಿ ಫೈನಲ್ ಎಷ್ಟು ಆಗ್ಬಹುದು ನೋಡ್ರಿ. ಬಹಳಷ್ಟು ವಿದ್ಯಾರ್ಥಿಗಳು ಏನು ಅಂತಂದ್ರೆ ಈಗಾಗಲೇ 110, 120, 130 ಮಾಡ್ಯಾರ. ಸರ್ ಇದು ಫೈನಲ್ ಕಟ್ ಆಫ್ ಬಹಳ ಹೋಗ್ತೈತಿ ಅಂತ ಹೇಳಕತ್ತಾರ. ಆದ್ರೆ ಆ ರೀತಿ ಏನು ಆಗೋದಿಲ್ಲ. ಯಾಕಂತಂದ್ರೆ ನಾನು ಕೂಡ ಬಹಳಷ್ಟು ಜನ ನೋಡೇನಿ, ಫಿಸಿಕಲ್ ಅವ್ರದ್ದು ಸ್ಟ್ಯಾಂಡ್ ಇಲ್ಲ.
ಆಮೇಲೆ ಅದ್ರ ಜೊತೆಗೆ ಅವ್ರದ್ದು ಹೈಟ್ ದೊಳಗೆ ಏನಾದ್ರು ಪ್ರಾಬ್ಲಮ್ಸ್ ಇರ್ಬೋದು, ಏನಾದ್ರು ಪ್ರಾಬ್ಲಮ್ಸ್ ಇದೆ, ಬಟ್ ಅವರು ಹೈಯೆಸ್ಟ್ ಮಾರ್ಕ್ಸ್ ಗಳನ್ನ ತಗೊಂಡು ಕುಂತಾರೆ. ಬಟ್ ಇಲ್ಲಿ ಮೆಡಿಕಲ್ ಫಿಸಿಕಲ್ ದೊಳಗೆ ಹೋದ್ರ ಅಂತಂದ್ರೆ ಅಲ್ಲಿ ಅವ್ರದ್ದು ಫೇಲ್ ಆಗುವಂತ ಬಹಳಷ್ಟು ಚಾನ್ಸಸ್ ಇದಾವೆ. ಅಂತವ್ರು ಬಹಳ ಜನ ಇದಾರೆ, ಹೈಟ್ ಇಲ್ಲ ಆದ್ರೂ ಕೂಡ ಅವರು ಮಾರ್ಕ್ಸ್ ಗಳನ್ನ ತಗೊಂಡ್ ಕುಂತಾರೆ. ಬಟ್ ಏನ್ ಮಾಡೋದು, ಅಲ್ಲಿ ಹೋದ ತಕ್ಷಣ ಅವ್ರಿಗೆ ಹೊರಗೆ ತೆಗಿತಾರೆ, ಗ್ರೌಂಡ್ ಹೊರಗೆ ತೆಗಿತಾರೆ. ಸೊ ಹಾಗಾಗಿ ಇದ್ರದ್ದು ಏನ್ ಆಗ್ಬಹುದು ಅಂತಂದ್ರೆ, ಫಿಸಿಕಲ್ ಈ ಕಟ್ ಆಫ್ ದೊಂದಿಗೆ ನಾವು ಒಂದು ಅಂದಾಜು ಮಾಡಿದ್ವಿ ಅಂತಂದ್ರೆ, ಯಾರಿಗೂ ಹೇಳಕ್ ಬರಂಗಿಲ್ಲ, ಬಟ್ ಒಂದು ಅಂದಾಜು ಮಾಡಬಹುದು ಇಷ್ಟ ಆಗ್ಬಹುದು ಅಂತೇಳಿ. ಸೊ ಇದೇನ್ ಮಾರ್ಕ್ಸ್ ಗಳಿದಾವೆ ಇದರಲ್ಲಿ ನೀವು +5 ಇರ್ತಕ್ಕಂಥದ್ದು ಮಾಡ್ಕೋಬೇಕಾಗತ್ತೆ. +5 ಅಂತಂದ್ರೆ ಜನರಲ್ ಇರ್ತಕ್ಕಂಥದ್ದು ಒಂದು 84 to 85 ಆಗ್ಬಹುದು. ಆಮೇಲೆ ಇದು 80 to 81 ಆಗ್ಬಹುದು EWS. ಆಮೇಲೆ 78 ಇದೆ, ಇದ್ರೊಳಗೆ ಒಂದು 4 ಕೂಡ್ಸಿದ್ವಿ ಅಂತಂದ್ರ 82 to 83 ಆಗ್ಬಹುದು OBC. SC ಇರ್ತಕ್ಕಂಥದ್ದು 78 ದಿಂದ 79 ಆಗ್ಬಹುದು. ST ಕ್ಯಾಟಗರಿ 84 to 85 ಆಗ್ಬಹುದು. ಇದು ಫೈನಲ್ ಕಟ್ ಆಫ್ ಈ ರೀತಿ ಈ ರೇಂಜ್ ಒಳಗೆ ಆಗ್ಬಹುದು. ಬಟ್ ಖಂಡಿತ ಇಷ್ಟ ಆಗ್ತೈತಿ ಅಂತ ಹೇಳಿ ಹೇಳಕ್ ಬರಂಗಿಲ್ಲ, ಯಾರಿಗೂ ಹೇಳಕ್ ಬರಂಗಿಲ್ಲ. ಬಟ್ ಏನೋ ಅಂದಾಜ್ ಮಾಡ್ಬೋದು, ಒಂದು 5 ಮಾರ್ಕ್ಸ್ ಹೆಚ್ಚು ಕಡಿಮೆ ಆಗ್ಬಹುದು ಅಷ್ಟೇ. ಫಿಮೇಲ್ ಕ್ಯಾಂಡಿಡೇಟ್ಸ್ ಕೂಡ ಸೇಮ್ ಅದೇ ರೀತಿ. ಸೊ ಇಲ್ಲಿ 83 to 84 ಆಗ್ಬಹುದು ಜನರಲ್ ಮೆರಿಟ್. ಆಮೇಲೆ EWS ಇರುವಂತದ್ದು 76 to 77 ವರೆಗೆ ಆಗಬಹುದು. OBC ಇರುವಂತದ್ದು 82 ದಿಂದ 83 ಆಗಬಹುದು. SC ಕ್ಯಾಟಗರಿ 78 ದಿಂದ 79, ST ಕ್ಯಾಟಗರಿ 80 ದಿಂದ 81. ಸೊ ಈ ರೀತಿ ಇರುವಂತದ್ದು ನಮ್ಗೆ ಫೈನಲ್ ಆಗ್ಬೋದು. ಇದನ್ನ ಸ್ಕ್ರೀನ್ ಶಾಟ್ ತಕೊಳ್ರಿ, ಇಷ್ಟ ಆಗ್ಬೋದು. ಬಟ್ ಹೆದರಾಕ್ ಹೋಗ್ಬೇಡ್ರಿ, ಆಗುತ್ತೋ ಬಿಡುತ್ತೋ ಅಂತ ಹೇಳಿ ಅದು ಸೆಕೆಂಡರಿ. ಬಟ್ ಈ ಸಲ ಏನ್ ಮಾಡ್ರಿ, ನೀವು ನಿಮ್ಮ ಫಿಸಿಕಲ್ ಮೆಡಿಕಲ್ ಅದನ್ನ ಮಾಡ್ಲಿಕ್ಕೆ ಒಂದ್ ಸ್ವಲ್ಪ ಬಹಳಷ್ಟು ಎಫರ್ಟ್ ಇರ್ತಕ್ಕಂಥದ್ದು ಮಾಡ್ರಿ. ಆಮೇಲೆ ಆಗೋದು ಬಿಡೋದು ಮುಂದೆ ನೋಡೋಣ. ಆಗಿ ಮತ್ತೆ ನಾಳೆಯಿಂದ ಮತ್ತೆ ಹೊಸದಾಗಿರುವಂತ ಕಾಲ್ಫಾರ್ಮ್ ಆಗ್ತಾ ಇದೆ. ಅದಕ್ಕೆ ನಾವು ಯಾವಾಗಿನವರೆಗೆ ನೋಡ್ರಿ, ಇನ್ನೊಂದು ಮಾತೇನು ಅಂತಂದ್ರೆ, ಯಾವಾಗಿನವರೆಗೆ ನಮ್ಮ ಕೈ ಒಳಗ ಅಪಾಯಿಂಟ್ಮೆಂಟ್ ಆರ್ಡರ್ ನಾವ್ ಯಾವಾಗಿನವರೆಗೆ ಜಾಬ್ ದೊಳಗೆ ಹೋಗಂಗಿಲ್ಲ ಅಲ್ಲಿಯವರೆಗೆ ನೀವು ಕುಂಡ್ರಾಕ್ ಹೋಗ್ಬೇಡ್ರಿ. ಶಾಂತತೆಯಿಂದ ಕುಂಡ್ರಾಕ್ ಹೋಗ್ಬೇಡ್ರಿ, ಓದ್ತಾ ಇರ್ರಿ. ಯಾವಾಗಿನವರೆಗೆ ನಮ್ಗೆ ಜಾಬ್ ಸಿಗಂಗಿಲ್ಲ ಅವಾಗಿನವರೆಗೆ ಓದ್ಬೇಕು. ಇದ್ರೊಳಗೆ ಆಗ್ತದ್ ಬಿಡಪ್ಪ ಅಂತ ಹೇಳಿ ಬಿಡಾಕ್ ಹೋಗ್ಬೇಡ್ರಿ, ಓದೋದನ್ನ ಕಂಟಿನ್ಯೂ ಇರ್ತಕ್ಕಂಥದ್ದು ಇಟ್ಕೊಳ್ರಿ. ಓಕೆ, ರೈಟ್. ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ ಗಳಿಗೆ ಕೂಡ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಜೈ ಹಿಂದ್.